ರಾಜ್ಯದಲ್ಲಿ ಬರದ ನಡುವೆ ಗಾಯದ ಮೇಲೆ ಬರೆ ಎಳೆದಂತ ಸಿಡಬ್ಲ್ಯೂಆರ್ಸಿಯ ಆದೇಶ ಇದೀಗ ರೈತರ ಸಿಟ್ಟಿಗೆ ಕಾರಣ ಆಗಿದೆ. ಹೌದು, ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ರೆ ಇದೀಗ ರಾಜ್ಯಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕೆಆರ್ಎಸ್ ನಲ್ಲಿ ಬಳಕೆಗಿರೋದು ಕೇವಲ 12 ಟಿಎಂಸಿ ನೀರು. ತಮಿಳುನಾಡಿಗೀಗ ಸಿಡಬ್ಲ್ಯೂಸಿ ಹೇಳಿರೋ ಪ್ರಕಾರವಾಗಿ ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿವಸ ಬಿಟ್ರೆ 4.5 ಟಿಎಂಸಿ ನೀರು ಬಿಟ್ಟಂಗಾಗುತ್ತೆ. ಈಗಿರುವಂತದ್ದೆಷ್ಟು 12 ಟಿಎಂಸಿ ನೀರು. ಕೆಆರ್ಎಸ್ ಡ್ಯಾಮ್ನಲ್ಲಿ 5 ಟಿಎಂಸಿ ನೀರು, ಅದು ಡೆಡ್ ಸ್ಟೋರೇಜ್ ಅಂತ ಕನ್ಸಿಡರ್ ಆಗುತ್ತೆ. ಈಗ ನೋಡಿದ್ರೆ ಮಂಡ್ಯ ಜಿಲ್ಲೆಯ 7 ತಾಲೂಕುಗಳ ರೈತರು ಬೀದಿಗಿಳಿತಾ ಇದ್ದಾರೆ. ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ ಆ ತಾಲೂಕು. ಮಳೆ ಬಾರದೆ ಹೋದ್ರೆ ಬೆಂಗಳೂರು, ಮಂಡ್ಯ, ಮೈಸೂರಿಗೆ ಕುಡಿಯೋ ನೀರಿಗೂ ಸಂಕಷ್ಟ ಉಂಟಾಗುತ್ತೆ. ಡ್ಯಾಮ್ನ ವಾಸ್ತವ ಸ್ಥಿತಿಯನ್ನ ಅರಿಯದೇ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮಾಡಿದೆ ಅಂತ ಹೇಳಿ ರೈತರು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಕೆಆರ್ಎಸ್ನ ಗರಿಷ್ಠ ಮಟ್ಟ ಬಂದ್ಬಿಟ್ಟು 124.8 ಅಡಿ. ಈಗ ಸದ್ಯ ಇರುವಂತ ನೀರಿನ ಮಟ್ಟ ಅಂತ ಅಂದ್ರೆ 91.94 ಅಡಿ. ಒಳಹರಿವು ನೋಡಿ ಕೇವಲ 2,842 ಕ್ಯೂಸೆಕ್ ಇದೆ. ನಿಮ್ಗೆ ಗೊತ್ತಿರಲಿ, ಮಳೆಗಾಲ ಇದು. ಈ ಟೈಮ್ನಲ್ಲೂ ಇರುವಂಥ ಒಳಹರಿವು ಪ್ರಮಾಣ ಅಂತಾನೆ 2,842 ಕ್ಯೂಸೆಕ್. ಹೊರಹರಿವು ಬಂದ್ಬಿಟ್ಟು ಈಗ ಬಿಳಿಗುಂಡ್ಲಿಗೆ ಹೋಗ್ತಾ ಇರುವಂಥದ್ದು 1,747 ಕ್ಯೂಸೆಕ್. ಗರಿಷ್ಠ ಸಾಮರ್ಥ್ಯ ಬಂದ್ಬಿಟ್ಟು 49 ಟಿಎಂಸಿ ಇರೋದು. ಬಟ್ ಈಗಿನ ಸಂಗ್ರಹ, ವಾಸ್ತವ ಸಂಗ್ರಹ ಅಂತ ಅಂದರೆ ಪ್ರಸ್ತುತ ನೀರಿರೋದು 17 ಟಿಎಂಸಿ ನೀರು. ಎಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಇದೆ. ಒಳಹರಿವು ಎಷ್ಟು ಕಮ್ಮಿ ಇದೆ. ಇಂಥ ಟೈಮ್ನಲ್ಲಿ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಅಂದರೆ ಇದು ಬಹಳ ದುರಂತದ ಸಂಗತಿ. ನಾವು ಪ್ರತಿನಿಧಿ ದಿಲೀಪ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಕೆಆರ್ಎಸ್ ಬಳಿಯಿಂದನೇ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇರೋದು. ಅಲ್ಲಿನ ವಾಸ್ತವ ಸ್ಥಿತಿ ಏನು ಎತ್ತ ಅನ್ನುವಂಥದ್ದನ್ನ ನಮಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ದಿಲೀಪ್, ಈಗ ಕೆಆರ್ಎಸ್ನ ವಾಸ್ತವ ಸ್ಥಿತಿ ಸದ್ಯ ಏನು ಅಂತ ಹೇಳಿ, ಯಾಕಂದರೆ 49 ಟಿಎಂಸಿ ಸಾಮರ್ಥ್ಯದಲ್ಲಿ ಇರುವಂಥದ್ದು ಕೇವಲ 17 ಟಿಎಂಸಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಬೇರೆ ಇದೆ. ಕುಡಿಯೋ ನೀರಿಗಂತ ಇಂತಿಷ್ಟು ನೀರನ್ನು ಅಲ್ಲಿ ಮೀಸಲಿಡಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ತಮಿಳುನಾಡಿಗೆ ಹರಿಸೋದಕ್ಕೆ ವಾಸ್ತವದಲ್ಲಿ ಎಷ್ಟು ಕಷ್ಟ ಇದೆ. ರೈತರು ಈ ವಿಚಾರವನ್ನು ಹೇಗೆ ಪ್ರಸ್ತಾಪ ಮಾಡ್ತಿದ್ದಾರೆ. ಮೇಲ್ಮನವಿ ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಸರ್ಕಾರ ಯೋಚನೆ ಮಾಡಬೇಕಾಗಿರುವಂಥ ನೀತಿ ಯಾವ ರೀತಿಯಾಗಿ ಅಂತ. ಮಲ್ತೇಶ್, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥದ್ದು ರೈತರು. ಯಾಕಂದರೆ ಈ 7 ತಾಲೂಕಿನಲ್ಲೂ ಬರದ ಪರಿಸ್ಥಿತಿ ಇದೆ. ಮಳೆ ಇಲ್ಲ. 83% ಮಳೆ ಕೊರತೆ ಇದೆ. ಜೊತೆಗೆ ಕಾವೇರಿ ಕೊಳ್ಳ ಪ್ರದೇಶದಲ್ಲೂ ಕೂಡ ಎಲ್ಲೂ ಮಳೆ ಆಗ್ತಾ ಇಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಸಂಕಷ್ಟ ಇದೆ. ಜಲಾಶಯಕ್ಕೆ ಕೇವಲ 2,800 ಕ್ಯೂಸೆಕ್ಸ್ ನೀರು ಬರ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಕೇವಲ 30% ಮಾತ್ರ ಜಲಾಶಯ ಭರ್ತಿಯಾಗಿರುವಂಥದ್ದು. ಅಂದರೆ 92 ಅಡಿಯಷ್ಟು ನೀರು ಭರ್ತಿಯಾಗಿದೆ. ಇದರಲ್ಲಿ 17 ಟಿಎಂಸಿ ಅಷ್ಟು ನೀರು ಸಂಗ್ರಹ ಆಗಿರುವಂಥದ್ದು. 17 ಟಿಎಂಸಿಯಲ್ಲಿ ಕೇವಲ 12 ಟಿಎಂಸಿ ಮಾತ್ರ ನೀರು ಬಳಕೆಗೆ ಸಾಧ್ಯ ಇರುವಂಥದ್ದು. 12 ಟಿಎಂಸಿಯಲ್ಲೂ ಕೂಡ ಕೆಲವು ಒಂದು ಟಿಎಂಸಿ ಅಷ್ಟು ನೀರು ಎವಾಪ್ರೇಟ್ ಆಗುತ್ತೆ. ಯಾಕಂದರೆ ಬಿಸಿಲಿರುವ ಕಾರಣಕ್ಕೋಸ್ಕರ ಎವಾಪ್ರೇಟ್ ಆಗುತ್ತೆ. ಇದೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಕೇವಲ 11 ಟಿಎಂಸಿ ಮಾತ್ರ ಲಭ್ಯ ಆಗುತ್ತೆ. ಇದರ ಜೊತೆಗೆ ತಮಿಳುನಾಡಿಗೆ 4.5 ಟಿಎಂಸಿ ಅಷ್ಟು ನೀರನ್ನು ಕೊಡ್ತೀವಿ ಅಂತ ಹೋದರೆ ಆ 4.5 ಟಿಎಂಸಿ ಅಲ್ಲ, ಅವ್ರಿಗೆ ತಲುಪಬೇಕಾದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ನೀರು ಬಿಡಬೇಕಾಗುತ್ತೆ. ಅಂದರೆ ಇನ್ನೂ 1 ರಿಂದ 1.5 ಟಿಎಂಸಿ ಅಷ್ಟು ನೀರು ಹೆಚ್ಚುವರಿಯಾಗಿ ಬಿಡಬೇಕಾಗುತ್ತೆ. ಅಲ್ಲಿಗೆ ಸುಮಾರು 6 ಟಿಎಂಸಿ ಅಷ್ಟು ನೀರು ಹರಿದು ಬಿಡಬೇಕಾಗುತ್ತೆ. ಇದೆಲ್ಲವನ್ನು ಗಮನಿಸ್ತಾ ಹೋಗ್ತಾ ಹೋದ್ರ ಸಂದರ್ಭದಲ್ಲಿ ಕೇವಲ 5 ಟಿಎಂಸಿ ಮಾತ್ರ ಜಲಾಶಯದಲ್ಲಿ ಉಳಿಯುವಂಥದ್ದು. ಇಷ್ಟರ ಮಟ್ಟಿಗೆ ನೀರನ್ನು ಉಳಿಸ್ಕೊಂಡು ಈಗ ಮಳೆ ಆಗ್ತಾ ಇಲ್ಲ. ಮಳೆ ಆಗಬೇಕಾಗಿತ್ತು ಜುಲೈನಲ್ಲಿ. ಕಳೆದ ವರ್ಷ ಜೂನ್ನಲ್ಲೇ ಭರ್ತಿಯಾಗಿತ್ತು. ಆದರೆ ಈ ವರ್ಷ ಜುಲೈನಲ್ಲೂ ಕೂಡ ಮಳೆ ಆಗಿಲ್ಲ, ನೀರು ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಬೆಂಗಳೂರಿಗೂ ಕೂಡ ನೀರನ್ನು ಕೊಡಬೇಕಾಗಿದೆ. ಇದೆಲ್ಲವೂ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾಕೆ ಈ ಒಂದು ವಾದವನ್ನು ಸಿಡಬ್ಲ್ಯೂಆರ್ಸಿ ಮುಂದೆ ಮಣ್ಣೆ ಮಾಡಲಿಲ್ಲ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ರೈತರಿಗೆ ಒಂದು ರೀತಿಯಲ್ಲಿ, ರಾಜ್ಯದ ರೈತರುಗಳಿಗೆ, ನಮ್ಮ ಮಂಡ್ಯ ಭಾಗದ ರೈತರುಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಬೆಳೆಗಳನ್ನು ಬೆಳಿಬೇಡಿ, ಬೆಳೆಯನ್ನು ಬೆಳೆದರೆ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಕುಡಿಯೋ ನೀರಿಗೆ ಮಾತ್ರ ನೀರನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ಸೂಚನೆಗಳನ್ನು ರಾಜ್ಯ ರೈತರುಗಳಿಗೆ ಕೊಟ್ಟು ತಮಿಳುನಾಡಿನ ರೈತರುಗಳಿಗೆ ಬೆಳೆಗಳಿಗೆ ನೀರು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಂದು ರೀತಿಯಲ್ಲಿ ಮಾನವೀಯತೆಯ ದೃಷ್ಟಿಯಿಂದನೂ ಕೂಡ ಇದನ್ನು ಕೊಡ್ಬೋದಾ ಬೇಡವ ಅನ್ನೋ ನಿಟ್ಟಿನಲ್ಲಿ ನೋಡೋದಾದರೆ ಆ ತಮಿಳುನಾಡಿನಲ್ಲಿ ರೈತರು ಅಥವಾ ಜನರು ಕುಡಿಯೋ ನೀರಿಗೆ ಏನಾದರೂ ನೀರನ್ನು ಕೇಳಿದರೆ ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಮಗೆ ಮತ್ತು ಅವ್ರಿಗೆ ಇಟ್ಕೊಂಡು ಕೊಡ್ಬೋದಾಗಿತ್ತು.
ಮಾಡ್ಬೋದಾಗಿತ್ತು, ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು. ಆದರೆ ಈಗ ಕೇಳ್ತಾ ಇರುವಂಥದ್ದು ತಮಿಳುನಾಡು ವಾದ ಇರುವಂಥದ್ದು ನಮ್ಮ ಬೆಳೆಗಳಿಗೆ ನೀರು ಕೊಡಿ ಅಂತ. ಬೆಳೆಗಳಿಗೆ ಹೇಗೆ ಕೊಡಲಿಕ್ಕೆ ಸಾಧ್ಯ? ಇಲ್ಲಿ ಕುಡಿಯೋ ನೀರಿಗೂ ಕೂಡ ಪರಿತಪಿಸುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಬೆಳೆಗಳಿಗೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ರೈತರ ವಾದ ಆಗಿರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಈಗ ರೈತ ಸಂಘಟನೆಗಳು, ವಿವಿಧ ಸಂಘಟನೆಗಳು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದೆ. ನಿಜಕ್ಕೂ ಈಗ CWRC ಮುಂದೆ ಇರುವಂಥ ವಾದ ಈಗ ಒಂದು 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನುವಂಥದ್ದು. ಈಗ ಮೇಲ್ಮನವಿ ಸಲ್ಲಿಸಬೇಕಾಗಿರೋದು CWMAಗೆ ಹೋಗಬೇಕಾಗಿದೆ. ಈ CWMAಯಲ್ಲಿ ಯಾವ ರೀತಿಯಂಥ ವಾದವನ್ನು ಮಾಡ್ತಾರೆ, ಅಲ್ಲಿ ನೀರು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ವಾದ ಮಾಡ್ತಾರೆ, ವಾಸ್ತವ ಪರಿಸ್ಥಿತಿಯನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ನಿಜಕ್ಕೂ ಕೂಡ ಈ ರೀತಿಯಂಥ 3,500 ಕ್ಯೂಸೆಕ್ಸ್ನ ಪ್ರತಿದಿನ ಬಿಟ್ಟುಬಿಟ್ರೆ ರಾಜ್ಯದ ಇಲ್ಲಿನ ಜನ ಏನು ಮಾಡಬೇಕು? ರೈತರ ಪ್ರಶ್ನೆ ಇರಲಿ, ರೈತರಿಗೆ ನೀರು ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಆದರೆ ಕುಡಿಯೋಕ್ಕೆ ಏನು ಮಾಡೋದು ಅನ್ನುವಂಥದ್ದು ಮುಂದಿರುವಂಥ ಪ್ರಶ್ನೆ. ಯಾಕಂದರೆ ಸುಮಾರು 2 ರಿಂದ 3 ತಿಂಗಳಷ್ಟು ನಾವು ಸ್ಟೋರೇಜನ್ನು ಇಟ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಮಳೆ ಆಗ್ತಾ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ನೀರನ್ನು ಬಿಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ದಿಲೀಪ್.